ಈ ದಿನ ನಾವು BPAC 114 ಕಾಂಟೆಂಪರರಿ ಇಶ್ಯೂಸ್ ಅಂಡ್ ಕನ್ಸರ್ನ್ಸ್ ಇನ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ನ ಬ್ಲಾಕ್ 1 ಗವರ್ನೆನ್ಸ್ ಇಶ್ಯೂಸ್ ಇಂದ ಯೂನಿಟ್ 4 ಚಾಲೆಂಜಸ್ ಆಫ್ ಡಿಜಿಟಲ್ ಗವರ್ನೆನ್ಸ್ ಪಾಠದ 2ನೇ ಭಾಗವನ್ನು ಕಲಿಯುತ್ತಿದ್ದೇವೆ. ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ ಬೆಳವಣಿಗೆಯ ಕ್ಷೇತ್ರಗಳ 9 ಸ್ತಂಭಗಳಿಗೆ ಹೆಚ್ಚು ಅಗತ್ಯವಿರುವ ಒತ್ತಡವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಅವುಗಳೆಂದರೆ ಬ್ರಾಡ್ಬ್ಯಾಂಡ್ ಹೈವೇಸ್ ಅಂದರೆ ಬ್ರಾಡ್ಬ್ಯಾಂಡ್ ಹೆದ್ದಾರಿಗಳು, ಯೂನಿವರ್ಸಲ್ ಆಕ್ಸೆಸ್ ಟು ಮೊಬೈಲ್ ಕನೆಕ್ಟಿವಿಟಿ ಅಂದರೆ ಮೊಬೈಲ್ ಸಂಪರ್ಕಕ್ಕೆ ಸಾರ್ವತ್ರಿಕ ಪ್ರವೇಶ, ಪಬ್ಲಿಕ್ ಇಂಟರ್ನೆಟ್ ಆಕ್ಸೆಸ್ ಪ್ರೋಗ್ರಾಮ್ ಸಾರ್ವಜನಿಕ ಇಂಟರ್ನೆಟ್ ಪ್ರವೇಶ ಕಾರ್ಯಕ್ರಮ, ಇ ಗವರ್ನೆನ್ಸ್ ರಿಫಾರ್ಮಿಂಗ್ ಗವರ್ನಮೆಂಟ್ ಥ್ರೂ ಟೆಕ್ನಾಲಜಿ ಇ ಆಡಳಿತ ತಂತ್ರಜ್ಞಾನದ ಮೂಲಕ ಸರ್ಕಾರವನ್ನು ಸುಧಾರಿಸುವುದು, ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸರ್ವಿಸಸ್ ಅಂದರೆ ಸೇವೆಗಳ ಎಲೆಕ್ಟ್ರಾನಿಕ್ ವಿತರಣೆ, ಇನ್ಫಾರ್ಮೇಷನ್ ಟು ಆಲ್ ಎಲ್ಲರಿಗೂ ಮಾಹಿತಿ, ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಾನಿಕ್ಸ್ ತಯಾರಿಕೆ, 8ನೇಯದು IT ಫಾರ್ ಜಾಬ್ಸ್ ಉದ್ಯೋಗಗಳಿಗಾಗಿ IT ಮತ್ತು ಅರ್ಲಿ ಹಾರ್ವೆಸ್ಟ್ ಪ್ರೋಗ್ರಾಮ್ಸ್ ಅಂದರೆ ಆರಂಭಿಕ ಸುಗ್ಗಿಯ ಕಾರ್ಯಕ್ರಮಗಳು. 4.4 ಗವರ್ನಮೆಂಟ್ ಇನಿಷಿಯೇಟಿವ್ಸ್ ಟುವರ್ಡ್ಸ್ ಡಿಜಿಟಲ್ ಗವರ್ನೆನ್ಸ್ ಡಿಜಿಟಲ್ ಆಡಳಿತದ ಕಡೆಗೆ ಸರ್ಕಾರದ ಉಪಕ್ರಮಗಳು. ಮಾಹಿತಿ ಮತ್ತು ಡೇಟಾವನ್ನು ನಿರ್ವಹಿಸುವುದು ನಿರ್ಣಾಯಕವಾಗಿದೆ ಮತ್ತು ಇದು ಒಳನೋಟಗಳು, ಬುದ್ಧಿವಂತಿಕೆ ಮತ್ತು ಕ್ರಿಯೆಗಳಿಂದ ಸಂಪೂರ್ಣವಾಗಿ ಬೆಂಬಲಿತವಾಗಿರಬೇಕು. ಏಕೆಂದರೆ ನಿರೀಕ್ಷಿತ ಫಲಪ್ರದ ಫಲಿತಾಂಶಗಳನ್ನು ಪಡೆಯಲು ಇವುಗಳು ಸಮಾನ ಪಾತ್ರವನ್ನು ವಹಿಸುತ್ತವೆ. ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನವನ್ನು ಜನಸಾಮಾನ್ಯರಿಗೆ ಕೊಂಡೊಯ್ಯುವ ಮೂಲಕ ಡಿಜಿಟಲ್ ರೂಪಾಂತರವನ್ನು ಭಾರತದಲ್ಲಿ ಹೆಚ್ಚಿನ ಆದ್ಯತೆಗಾಗಿ ಕಾರ್ಯಸೂಚಿ ಎಂದು ಪರಿಗಣಿಸಲಾಗಿದೆ. ಡಿಜಿಟಲ್ ರೂಪಾಂತರದಲ್ಲಿನ ಪ್ರಗತಿಗಳು ಆಡಳಿತ ಪ್ರಕ್ರಿಯೆಯನ್ನು ತ್ವರಿತ, ಪರಿಣಾಮಕಾರಿ, ಅಗ್ಗದ, ಜವಾಬ್ದಾರಿಯುತ ಮತ್ತು ಪಾರದರ್ಶಕವಾಗಿರಲು ICTಯ ಶಕ್ತಿಯನ್ನು ಬಳಸಿಕೊಳ್ಳುತ್ತವೆ. ಸಾರ್ವಜನಿಕ ಸೇವೆಯಲ್ಲಿ ಡಿಜಿಟಲ್ ರೂಪಾಂತರದ ಮೇಲೆ ಪ್ರಭಾವ ಬೀರುವ 5 ಪ್ರಮುಖ ಅಂಶಗಳು ಅಂದರೆ ಸಂಸ್ಥೆಗಳು, ಕಾರ್ಯತಂತ್ರ, ನಾಯಕತ್ವ, ಕಾರ್ಯಪಡೆಯ ಕೌಶಲ್ಯಗಳು, ಬಳಕೆದಾರರ ಗಮನ ಮತ್ತು ಡಿಜಿಟಲ್ ಸಂಸ್ಕೃತಿ. ಡಿಜಿಟಲ್ ರೂಪಾಂತರಕ್ಕೆ ಅಗ್ರ 5 ಅಡೆತಡೆಗಳು ಸಂಸ್ಥೆಗಳೆಂದರೆ ಕಾರ್ಯತಂತ್ರದ ಕೊರತೆ, ವಿಭಿನ್ನ ಮನಸ್ಥಿತಿಯ ಕೊರತೆ, ಉದ್ಯಮಶೀಲತೆಯ ಮನೋಭಾವದ ಕೊರತೆ ಅಥವಾ ಅಪಾಯಗಳನ್ನು ತೆಗೆದುಕೊಳ್ಳಲು ಇಷ್ಟವಿಲ್ಲದಿರುವುದು. ಹಲವಾರು ಸ್ಪರ್ಧಾತ್ಮಕ ಆದ್ಯತೆಗಳು ಮತ್ತು ಸಾಂಸ್ಥಿಕ ಚುರುಕುತನದ ಕೊರತೆ. ಒಟ್ಟಾರೆ ಕಾರ್ಯತಂತ್ರದ ಕೊರತೆಯು ಆರಂಭಿಕ ಹಂತದ ಸಂಸ್ಥೆಗಳನ್ನು ಡಿಜಿಟಲ್ ಟ್ರೆಂಡ್ಗಳ ಸಂಪೂರ್ಣ ಪ್ರಯೋಜನವನ್ನು
ತೆಗೆದುಕೊಳ್ಳುವುದನ್ನು ಸೀಮಿತಗೊಳಿಸುವ ಪ್ರಮುಖ ತಡೆಯಾಗಿದೆ. ಪಕ್ವವಾದ ಮೇಲೆ ತಂತ್ರದ ಕೊರತೆಯು ದೂರವಾಗುತ್ತದೆ ಮತ್ತು ಅಡೆತಡೆಗಳು ಹಲವಾರು ಆಗುತ್ತವೆ. ಇವುಗಳು ಸ್ಪರ್ಧಾತ್ಮಕ ಆದ್ಯತೆಗಳು, ಸಾಕಷ್ಟು ಧನ ಸಹಾಯ, ಸೈಬರ್ ಭದ್ರತೆಯನ್ನು ತಪ್ಪಾಗಿ ನಿರ್ವಹಿಸುವುದು. ಕಾರ್ಯತಂತ್ರದ ಉದ್ದೇಶಗಳು ದಕ್ಷತೆಯನ್ನು ಹೆಚ್ಚಿಸುವುದು, ನಾಗರಿಕರ ಅನುಭವವನ್ನು ಸುಧಾರಿಸುವುದು, ತೊಡಗಿಸಿಕೊಳ್ಳುವಿಕೆ ಮತ್ತು ಪಾರದರ್ಶಕತೆಯನ್ನು ಉತ್ತೇಜಿಸುವುದು, ಮೌಲ್ಯಯುತವಾದ ಮಾಹಿತಿ ಅಥವಾ ಒಳನೋಟಗಳನ್ನು ರಚಿಸುವುದು ಒಳಗೊಂಡಿರಬೇಕು. ನಾವೀನ್ಯತೆಗಾಗಿ ನಿರ್ಧಾರಗಳನ್ನು ಉತ್ತಮಗೊಳಿಸುವುದು ಮತ್ತು ಸಾಂಸ್ಥಿಕ ಪ್ರಕ್ರಿಯೆಗಳನ್ನು ಪರಿವರ್ತಿಸುವುದು. ಭಾರತದಲ್ಲಿ ಡಿಜಿಟಲ್ ಆಡಳಿತದ ಉಪಕ್ರಮಗಳು ವಿಶಾಲ ಆಯಾಮವನ್ನು ಪಡೆದುಕೊಂಡವು. 1990ರ ದಶಕದ ಮಧ್ಯಭಾಗದಲ್ಲಿ ನಾಗರಿಕ ಕೇಂದ್ರಿತ ಸೇವೆಗಳಿಗೆ ಒತ್ತು ನೀಡುವ ಮೂಲಕ ವ್ಯಾಪಕ ವಲಯದ ಅಪ್ಲಿಕೇಶನ್ಗಳಿಗಾಗಿ ಸರ್ಕಾರದ ಪ್ರಮುಖ ಐಸಿಟಿ ಉಪಕ್ರಮಗಳು ರೈಲ್ವೆ ಗಣಕೀಕರಣ, ಭೂ ದಾಖಲೆ ಗಣಕೀಕರಣ ಮುಂತಾದ ಕೆಲವು ಪ್ರಮುಖ ಯೋಜನೆಗಳನ್ನು ಒಳಗೊಂಡಿವೆ. ಇದು ಮುಖ್ಯವಾಗಿ ಮಾಹಿತಿ ವ್ಯವಸ್ಥೆಯ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿದೆ. ನಂತರ ಅನೇಕ ರಾಜ್ಯಗಳು ನಾಗರಿಕರಿಗೆ ಎಲೆಕ್ಟ್ರಾನಿಕ್ ಸೇವೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿರುವ ಮಹತ್ವಾಕಾಂಕ್ಷೆಯ ವೈಯಕ್ತಿಕ ಈ ಆಡಳಿತ ಯೋಜನೆಗಳನ್ನು ಪ್ರಾರಂಭಿಸಿದವು. ಕ್ಷೇತ್ರದಲ್ಲಿ ಕೆಲವು ಬೆಳವಣಿಗೆಗಳು ಆಗಿರುವ ಡಿಜಿಟಲ್ ಆಡಳಿತವನ್ನು ಕೆಳಗೆ ನೀಡಲಾಗಿದೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಐಟಿ ಆಕ್ಟ್ 2000, ಮಾಹಿತಿ ತಂತ್ರಜ್ಞಾನ ಐಟಿ ಕಾಯ್ದೆ 2000. ಕೇಂದ್ರ ಸರ್ಕಾರವು ಕೈಗೊಂಡಿರುವ ಪ್ರಮುಖ ಉಪಕ್ರಮಗಳಲ್ಲಿ ಒಂದಾದ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000. ಇದು ಸೈಬರ್ ಸ್ಪೇಸ್ ಅನ್ನು ನಿಯಂತ್ರಿಸುವುದು ಮತ್ತು ಕಂಪ್ಯೂಟರ್ ಮೂಲ ದಾಖಲೆಗಳನ್ನು ತಿದ್ದುವುದು, ಗೌಪ್ಯತೆ ಮತ್ತು ಗೌಪ್ಯತೆಯ ಉಲ್ಲಂಘನೆ, ಸುಳ್ಳು ಡಿಜಿಟಲ್ ಪ್ರಕರಣದಂತಹ ಐಟಿಗೆ ಸಂಬಂಧಿಸಿದ ಅಪರಾಧಗಳು ಮತ್ತು ದಂಡಗಳನ್ನು ವ್ಯಾಖ್ಯಾನಿಸುವುದು.
ಸಹಿಗಳು ಮತ್ತು ಹೀಗೆ. ದಿ ನ್ಯಾಷನಲ್ ಇ-ಗವರ್ನೆನ್ಸ್ ಪ್ಲಾನ್ 2006, ರಾಷ್ಟ್ರೀಯ ಇ-ಆಡಳಿತ ಯೋಜನೆ NEGP 2006. NEGPಯನ್ನು 2006ರಲ್ಲಿ ಪ್ರಾರಂಭಿಸಲಾಯಿತು. ಎಲ್ಲ ಸರ್ಕಾರಿ ಸೇವೆಗಳನ್ನು ಅವರ ಪ್ರದೇಶದಲ್ಲಿ ಸಾಮಾನ್ಯ ಜನರಿಗೆ ಪ್ರವೇಶಿಸಲು ಸಾಮಾನ್ಯ ಸೇವಾ ವಿತರಣಾ ಮಳಿಗೆಗಳ ಮೂಲಕ ಮತ್ತು ಅವರ ಮೂಲಭೂತ ಅಗತ್ಯಗಳನ್ನು ಸಾಧಿಸಲು ಕೈಗೆಟುಕುವ ವೆಚ್ಚದಲ್ಲಿ ಅಂತಹ ಸೇವೆಗಳ ದಕ್ಷತೆ, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಖಾತರಿಪಡಿಸುತ್ತದೆ. ಮಿಷನ್ ಮೋಡ್ ಪ್ರಾಜೆಕ್ಟ್ಸ್ ವ್ಯಾಪಕ ಶ್ರೇಣಿಯ ಡೊಮೇನ್ಗಳನ್ನು ಒಳಗೊಂಡಿರುವ ಮಿಷನ್ ಮೋಡ್ ಯೋಜನೆಗಳು ಅಂದರೆ ಕೃಷಿ, ಭೂ ದಾಖಲೆಗಳು, ಆರೋಗ್ಯ, ಶಿಕ್ಷಣ, ಪಾಸ್ಪೋರ್ಟ್ಗಳು, ಪೊಲೀಸ್, ನ್ಯಾಯಾಲಯಗಳು, ಪುರಸಭೆಗಳು, ವಾಣಿಜ್ಯ ತೆರಿಗೆಗಳು, ಖಜಾನೆಗಳು ಇತ್ಯಾದಿಗಳನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಗಳಲ್ಲಿ ಹೆಚ್ಚಿನವು ಕಾರ್ಯರೂಪಕ್ಕೆ ಬಂದಿವೆ ಮತ್ತು ಸೇವೆಗಳನ್ನು ಒದಗಿಸಲು ಪ್ರಾರಂಭಿಸಿವೆ. ಆದಾಗ್ಯೂ ದೇಶದಾದ್ಯಂತ ಅನೇಕ ಈ ಆಡಳಿತ ಯೋಜನೆಗಳ ಯಶಸ್ವಿ ಅನುಷ್ಠಾನದ ಹೊರತಾಗಿಯೂ ಒಟ್ಟಾರೆಯಾಗಿ ಈ ಆಡಳಿತವು ಅಪೇಕ್ಷಿತ ಪರಿಣಾಮವನ್ನು ಬೀರಲು ಮತ್ತು ಅದರ ಎಲ್ಲ ಉದ್ದೇಶಗಳನ್ನು ಪೂರೈಸಲು ಸಾಧ್ಯವಾಗಲಿಲ್ಲ. ವಿಶೇಷವಾಗಿ ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ಸೇವೆಗಳ ಲಭ್ಯತೆ ಮತ್ತು ಅವುಗಳ ತಡೆರಹಿತ ಏಕೀಕರಣವನ್ನು ಖಚಿತಪಡಿಸಿಕೊಳ್ಳಲು ಭಾರತವಾಗಿದ್ದರೂ ಸಹ ಸಾಫ್ಟ್ವೇರ್ನ ಪವರ್ ಹೌಸ್ ಎಂದು ವಿಶ್ವಾದ್ಯಂತ ಪ್ರಸಿದ್ಧವಾಗಿದೆ. ನಾಗರಿಕರಿಗೆ
ಎಲೆಕ್ಟ್ರಾನಿಕ್ ಸರ್ಕಾರಿ ಸೇವೆಗಳ ಲಭ್ಯತೆ ಇನ್ನೂ ತುಲನಾತ್ಮಕವಾಗಿ ಕಡಿಮೆಯಾಗಿದೆ. ನ್ಯಾಷನಲ್ ಸೈಬರ್ ಸೆಕ್ಯುರಿಟಿ ಪಾಲಿಸಿ 2013, ರಾಷ್ಟ್ರೀಯ ಸೈಬರ್ ಭದ್ರತಾ ನೀತಿ 2013. ದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ ಅಥವಾ ಐಟಿ ಕ್ಷೇತ್ರದ ಬೆಳವಣಿಗೆಯ ಬೆಳಕಿನಲ್ಲಿ ತ್ವರಿತ ಸಾಮಾಜಿಕ ಪರಿವರ್ತನೆ ಮತ್ತು ಅಂತರ್ಗತ ಬೆಳವಣಿಗೆಯ ಮಹತ್ವಾಕಾಂಕ್ಷೆಯ ಯೋಜನೆಗಳು ನಡೆದಿವೆ. ಐಟಿ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಪ್ರಮುಖ ಪಾತ್ರ ಕಂಪ್ಯೂಟಿಂಗ್ ಪರಿಸರ ಮತ್ತು ಸಾಕಷ್ಟು ನಂಬಿಕೆಯನ್ನು ಭದ್ರಪಡಿಸಲು ಡಿಜಿಟಲ್ ಆಡಳಿತದ ಸರಿಯಾದ ರೀತಿಯ ಗಮನವನ್ನು ಒದಗಿಸುತ್ತದೆ ಮತ್ತು ಎಲೆಕ್ಟ್ರಾನಿಕ್ ವಹಿವಾಟುಗಳಲ್ಲಿ ವಿಶ್ವಾಸವು ದೇಶದ ಬಲವಾದ ಆದ್ಯತೆಗಳಲ್ಲಿ ಒಂದಾಗಿದೆ. ನ್ಯಾಷನಲ್ ಸೈಬರ್ ಸೆಕ್ಯುರಿಟಿ ಪಾಲಿಸಿ ಜಾಗತಿಕವಾಗಿ ನೆಟ್ವರ್ಕ್ ಮಾಡಲಾದ ಪರಿಸರಕ್ಕೆ ಅನುಗುಣವಾಗಿ ದೇಶದಲ್ಲಿ ಸೂಕ್ತವಾದ ಸೈಬರ್ ಭದ್ರತಾ ಪರಿಸರ ವ್ಯವಸ್ಥೆಯನ್ನು ರಚಿಸುವುದನ್ನು ಸಕ್ರಿಯಗೊಳಿಸುತ್ತದೆ. ಮತ್ತು ಅದೇ ಸಮಯದಲ್ಲಿ ಅದರ ಉದ್ದೇಶಗಳ ಗಂಭೀರತೆಯ ಬಗ್ಗೆ ಅದರ ನಾಗರಿಕರಿಗೆ ಮತ್ತು ಜಾಗತಿಕ ಸಮುದಾಯಕ್ಕೆ ಭರವಸೆ ನೀಡುತ್ತದೆ. ಮಿನಿಸ್ಟ್ರಿ, ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸಚಿವಾಲಯ, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ ಜ್ಞಾನ ಆಧಾರಿತ ಉದ್ಯಮಗಳನ್ನು ಬಲಪಡಿಸುವ ಮೂಲಕ ಈ ಆಡಳಿತವನ್ನು ಸುಗಮಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಬಳಕೆದಾರರ ನಡುವೆ ಸಮನ್ವಯವನ್ನು ಉತ್ತೇಜಿಸುತ್ತದೆ. ಅಂತರರಾಷ್ಟ್ರೀಯ ಮಾನದಂಡಗಳ ಆಧಾರದ ಮೇಲೆ ಕಾರ್ಯವಿಧಾನಗಳನ್ನು ಅಳವಡಿಸಿಕೊಳ್ಳುವುದು, ಇಂಟರ್ನೆಟ್ ಅನ್ನು ಉತ್ತೇಜಿಸುವುದು ಮತ್ತು ಐಟಿ ಶಿಕ್ಷಣವನ್ನು ಪರಿಚಯಿಸುವುದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ರಾಷ್ಟ್ರೀಯ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ. ಇದರ ಅಡಿಯಲ್ಲಿ
ಸ್ವಾಯತ್ತ ಸಮಾಜವಾಗಿದೆ. ಇದು ತರಬೇತಿ ಕೋರ್ಸ್ಗಳಿಗಾಗಿ ದೇಶದಾದ್ಯಂತ 5,000ಕ್ಕೂ ಹೆಚ್ಚು ಸೌಲಭ್ಯ ಕೇಂದ್ರಗಳನ್ನು ಗುರುತಿಸಿದೆ. ಇದು ಕಂಪ್ಯೂಟರ್ ಮೂಲಕ ಈ ಆಡಳಿತ ವಹಿವಾಟುಗಳನ್ನು ಕೈಗೊಳ್ಳಲು ವ್ಯಕ್ತಿಯನ್ನು ಸಜ್ಜುಗೊಳಿಸುತ್ತದೆ ಮತ್ತು ಇಮೇಲ್, ಇಂಟರ್ನೆಟ್ ಬ್ರೌಸಿಂಗ್ ಇತ್ಯಾದಿ ಇತರ ಮೂಲಭೂತ ಚಟುವಟಿಕೆಗಳನ್ನು ಕೈಗೊಳ್ಳುತ್ತದೆ. ಡಿಜಿಟಲ್ ಇಂಡಿಯಾ ಭಾರತ ಸರ್ಕಾರದ ಪ್ರಮುಖ ಕಾರ್ಯಕ್ರಮವಾಗಿದ್ದು, ಭಾರತವನ್ನು ಡಿಜಿಟಲ್ ಸಶಕ್ತ ಸಮಾಜ ಮತ್ತು ಜ್ಞಾನದ ಆರ್ಥಿಕತೆಯಾಗಿ ಪರಿವರ್ತಿಸುವ ದೃಷ್ಟಿ ಹೊಂದಿದೆ. ಬದಲಾವಣೆಯನ್ನು ಸಕ್ರಿಯಗೊಳಿಸಲು ತಂತ್ರಜ್ಞಾನವನ್ನು ಕೇಂದ್ರೀಕರಿಸುವತ್ತ ಗಮನ ಹರಿಸಲಾಗಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ಕಾರ್ಯತಂತ್ರದ ಉದ್ದೇಶವು ಐಸಿಟಿಯ ಬಳಕೆಯ ಮೂಲಕ ನಾಗರಿಕರಿಗೆ ಸರ್ಕಾರಿ ಸೇವೆಗಳು ಲಭ್ಯವಾಗುವಂತೆ ನೋಡಿಕೊಳ್ಳುವುದು. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು 3 ಪ್ರಮುಖ ದೃಷ್ಟಿ ಕ್ಷೇತ್ರಗಳ ಮೇಲೆ ಕೇಂದ್ರೀಕೃತವಾಗಿದೆ. ಮೊದಲನೆಯದು ಪ್ರತಿ ನಾಗರಿಕನ ಉಪಯುಕ್ತತೆಯಾಗಿ ಡಿಜಿಟಲ್ ಮೂಲಸೌಕರ್ಯ. ಎರಡನೆಯದು ಬೇಡಿಕೆಯ ಮೇರೆಗೆ ಆಡಳಿತ ಮತ್ತು ಸೇವೆಗಳು. ಮೂರನೆಯದು ನಾಗರಿಕರ ಡಿಜಿಟಲ್ ಸಬಲೀಕರಣ. ಡಿಜಿಟಲ್ ಇಂಡಿಯಾವು ಅನೇಕ ಸರ್ಕಾರಿ ಸಚಿವಾಲಯಗಳು ಮತ್ತು ಇಲಾಖೆಗಳನ್ನು ಒಳಗೊಂಡಿರುವ ಒಂದು ಛತ್ರಿ ಕಾರ್ಯಕ್ರಮವಾಗಿದೆ. ಇದು ಹೆಚ್ಚಿನ ಸಂಖ್ಯೆಯ ಆಲೋಚನೆಗಳು ಮತ್ತು ಆಲೋಚನೆಗಳನ್ನು ಒಂದೇ ಸಮಗ್ರ ದೃಷ್ಟಿಗೆ ಸಂಯೋಜಿಸುತ್ತದೆ. ಇದರಿಂದಾಗಿ ಪ್ರತಿಯೊಂದನ್ನು ದೊಡ್ಡ ಗುರಿಯ ಭಾಗವಾಗಿ ಕಾರ್ಯಗತಗೊಳಿಸಬಹುದು. ಪ್ರತಿಯೊಂದು ಅಂಶವು ತನ್ನದೇ ಆದ ಮೇಲೆ ನಿಂತಿದೆ. ಆದರೆ ದೊಡ್ಡ ಚಿತ್ರದ ಭಾಗವಾಗಿದೆ.
ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ ಒಟ್ಟಾರೆ ಸಮನ್ವಯದೊಂದಿಗೆ ಡಿಜಿಟಲ್ ಇಂಡಿಯಾವನ್ನು ಸಂಪೂರ್ಣ ಸರ್ಕಾರವು ಅನುಷ್ಠಾನಗೊಳಿಸಬೇಕು. ಬ್ರಾಡ್ಬ್ಯಾಂಡ್ ಹೆದ್ದಾರಿಗಳು, ಮೊಬೈಲ್ ಸಂಪರ್ಕಕ್ಕೆ ಸಾರ್ವತ್ರಿಕ ಪ್ರವೇಶ, ಸಾರ್ವಜನಿಕ ಇಂಟರ್ನೆಟ್ ಪ್ರವೇಶ ಕಾರ್ಯಕ್ರಮ, ಇ ಆಡಳಿತ ಮುಂತಾದ ಬೆಳವಣಿಗೆಯ ಕ್ಷೇತ್ರಗಳ 9 ಸ್ತಂಭಗಳಿಗೆ ಹೆಚ್ಚು ಅಗತ್ಯವಿರುವ ಒತ್ತಡವನ್ನು ಒದಗಿಸುವ ಗುರಿಯನ್ನು ಡಿಜಿಟಲ್ ಇಂಡಿಯಾ ಹೊಂದಿದೆ. ತಂತ್ರಜ್ಞಾನದ ಮೂಲಕ ಸರ್ಕಾರವನ್ನು ಸುಧಾರಿಸುವುದು, ಎಲೆಕ್ಟ್ರಾನಿಕ್ ವಿತರಣೆ ಸೇವೆಗಳು, ಎಲ್ಲರಿಗೂ ಮಾಹಿತಿ, ಎಲೆಕ್ಟ್ರಾನಿಕ್ಸ್ ತಯಾರಿಕೆ, ಉದ್ಯೋಗಗಳಿಗಾಗಿ ಐಟಿ ಮತ್ತು ಆರಂಭಿಕ ಸುಗ್ಗಿಯ ಕಾರ್ಯಕ್ರಮಗಳು ಇವುಗಳಲ್ಲಿ ಪ್ರತಿಯೊಂದು ಸ್ವತಃ ಸಂಕೀರ್ಣವಾದ ಕಾರ್ಯಕ್ರಮವಾಗಿದೆ ಮತ್ತು ಅನೇಕ ಸಚಿವಾಲಯಗಳು ಮತ್ತು ಇಲಾಖೆಗಳಲ್ಲಿ ಕಡಿತಗೊಂಡಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಕೋರ್ ಐಸಿಟಿ ಮೂಲಸೌಕರ್ಯ, ಸೇವೆಗಳ ವಿತರಣೆ ಇತ್ಯಾದಿಗಳನ್ನು ಸ್ಥಾಪಿಸುವುದು ಮತ್ತು ವಿಸ್ತರಿಸುವುದು ಸೇರಿದಂತೆ ಎಲ್ಲ ಉಪಕ್ರಮಗಳು ನಿರ್ಣಾಯಕ ಸಮಯವನ್ನು ಪೂರ್ಣಗೊಳಿಸುವ ಗುರಿಗಳನ್ನು ಹೊಂದಿವೆ. ಮುಂದಿನ 3 ವರ್ಷಗಳಲ್ಲಿ ಹೆಚ್ಚಿನ ಉಪಕ್ರಮಗಳನ್ನು ಕಾರ್ಯಗತಗೊಳಿಸಲು ನಿರ್ಧರಿಸಲಾಗಿದೆ ಹಾಗೂ ಶೀಘ್ರವಾಗಿ ಪೂರ್ಣಗೊಳಿಸಲು ಯೋಜಿಸಲಾದ ಉಪಕ್ರಮಗಳು ಮತ್ತು ನಾಗರಿಕ ಸಂವಹನ ಉಪಕ್ರಮಗಳು ಈಗಾಗಲೇ ಲೈವ್ಗೆ ಹೋಗಲು ಪ್ರಾರಂಭಿಸಿವೆ ಮತ್ತು ಪೂರ್ಣಗೊಳ್ಳುತ್ತಿವೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು ಅಸ್ತಿತ್ವದಲ್ಲಿರುವ ಅನೇಕರನ್ನು ಒಟ್ಟುಗೂಡಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಗಳನ್ನು ಪುನರ್ರಚಿಸಲಾಗುತ್ತದೆ, ಪರಿಷ್ಕರಿಸಲಾಗುತ್ತದೆ ಮತ್ತು ಮರು ಕೇಂದ್ರೀಕರಿಸಲಾಗುತ್ತದೆ ಮತ್ತು ಸಿಂಕ್ರೊನೈಸ್ ರೀತಿಯಲ್ಲಿ ಕಾರ್ಯಗತಗೊಳಿಸಲಾಗುತ್ತದೆ. ಇಂದು ಪಾಸ್ಪೋರ್ಟ್ ಸೇವೆ, ಡಿಜಿಲಾಕರ್, ಆನ್ಲೈನ್ ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಏಕೀಕೃತ ಪಾವತಿ ಇಂಟರ್ಫೇಸ್ ಮತ್ತು ಇತ್ತೀಚೆಗೆ ಆರೋಗ್ಯ ಸೇತು ಮುಂತಾದ ಅನೇಕ ಸರ್ಕಾರಿ ಉಪಕ್ರಮಗಳು ಸಾರ್ವತ್ರಿಕ ಪುರಸ್ಕಾರಗಳನ್ನು ಗಳಿಸಿವೆ. ಕೇಂದ್ರ ಸರ್ಕಾರದ ಹೆಚ್ಚಿನ ಸಚಿವಾಲಯಗಳು ಈಗ
ಕಾಗದ ರಹಿತವಾಗಿವೆ ಮತ್ತು ನಿರ್ಧಾರ ಕೈಗೊಳ್ಳುವಿಕೆಯು ಹೆಚ್ಚು ವೇಗವಾಗಿ ಮತ್ತು ಹೆಚ್ಚು ಪಾರದರ್ಶಕವಾಗಿದೆ. ಭಾರತವು ಅಭೂತಪೂರ್ವ ರೀತಿಯಲ್ಲಿ ಡಿಜಿಟಲ್ ಪಾವತಿಗಳನ್ನು ಸ್ವೀಕರಿಸಿದೆ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ವರದಿಗಳ ಪ್ರಕಾರ ಭಾರತೀಯರು ಈಗ ಪ್ರತಿದಿನ 10 ಕೋಟಿಗೂ ಹೆಚ್ಚು ಬೆಸ ಡಿಜಿಟಲ್ ವಹಿವಾಟುಗಳನ್ನು ಮಾಡುತ್ತಾರೆ. ಇದು 2016ರ ಮಟ್ಟದಿಂದ 5 ಪಟ್ಟು ಜಿಗಿತವಾಗಿದೆ. ಆದರೆ ನಾವು ಸಂತೃಪ್ತರಾಗಲು ಸಾಧ್ಯವಿಲ್ಲ. ಬದಲಿಗೆ ಈಗ ಆಡಳಿತದ ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ಮಾನದಂಡದ ಉಪಕ್ರಮಗಳ ಯಶಸ್ಸನ್ನು ಪುನರಾವರ್ತಿಸುವ ಸಮಯವಾಗಿದೆ. 4.5 ಚಾಲೆಂಜಸ್ ಅಂಡ್ ಪ್ರಾಬ್ಲಮ್ಸ್ ಆಫ್ ಡಿಜಿಟಲ್ ಗವರ್ನೆನ್ಸ್. ಡಿಜಿಟಲ್ ಆಡಳಿತದ ಸವಾಲುಗಳು ಮತ್ತು ಸಮಸ್ಯೆಗಳು. ಭಾರತದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ವ್ಯಕ್ತಪಡಿಸಿದ್ದಾರೆಂದರೆ ನಾಗರಿಕರಿಗೆ ಸೇವೆಗಳ ವಿತರಣೆಯನ್ನು ಸರ್ಕಾರದ ಪ್ರಾಥಮಿಕ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ. ಭಾರತದಂತಹ 1 ಶತಕೋಟಿಗೂ ಹೆಚ್ಚು ಜನರಿರುವ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ಈ ಆಡಳಿತವು ಫೆಡರಲ್ ಸ್ಥಾಪನೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಾದ್ಯಂತ ಮಾಹಿತಿಗೆ ತಡೆರಹಿತ ಪ್ರವೇಶ ಮತ್ತು ಮಾಹಿತಿಯ ಹರಿವನ್ನು ಸಕ್ರಿಯಗೊಳಿಸಬೇಕು ಎಂದು ಹೇಳಿರುತ್ತಾರೆ. 1 ಶತಕೋಟಿ ಜನರಿಗೆ ಈ ಆಡಳಿತ ವ್ಯವಸ್ಥೆಯನ್ನು ಇದುವರೆಗೆ ಯಾವುದೇ ದೇಶ ಜಾರಿಗೊಳಿಸಿಲ್ಲ. ಇದು ನಮಗೆ ದೊಡ್ಡ ಸವಾಲಾಗಿದೆ. ಭಾರತಕ್ಕೆ ಸಂಬಂಧಿಸಿದ ವಿಶಾಲವಾದ ಸಮಸ್ಯೆಗಳೆಂದರೆ ಬಡತನ, ತಾಂತ್ರಿಕ ಅನಕ್ಷರತೆ, ಹಣ, ಬದಲಾವಣೆಯ ನಿರ್ವಹಣೆ, ವಹಿವಾಟು ಮತ್ತು ಪ್ರಕ್ರಿಯೆಗಳ ದೃಢೀಕರಣ. ಪ್ರಕ್ರಿಯೆ ಮರು ಇಂಜಿನಿಯರಿಂಗ್ನ ಅಡೆತಡೆಗಳು, ಪರಸ್ಪರ ಕಾರ್ಯಸಾಧ್ಯತೆ, ಸ್ಥಳೀಯ ಭಾಷೆಗಳ ಬಳಕೆ ಮತ್ತು ತಂತ್ರಜ್ಞಾನ ಸಮಸ್ಯೆಗಳು. ಬಹು ಏಜೆನ್ಸಿಗಳು, ಸಾಂಸ್ಥಿಕ ಆದೇಶಗಳು ಮತ್ತು ಕ್ಷೇತ್ರಗಳ ವ್ಯಾಪ್ತಿಯು, ದೀರ್ಘಾವಧಿಯ ವಿನಿಯೋಗದ ಟೈಮ್ಲೈನ್ಗಳು ಮತ್ತು ರಾಜಕೀಯ ಆಡಳಿತಗಳು ಬದಲಾದಂತೆ ಕಾರ್ಯತಂತ್ರಗಳನ್ನು ನಿರ್ವಹಿಸುವ ಸವಾಲು ಸೇರಿದಂತೆ ಹೆಚ್ಚುವರಿ ನಿರ್ವಹಣೆ ಸಮಸ್ಯೆಯನ್ನು ಸಾರ್ವಜನಿಕ ವಲಯವು ನಿಭಾಯಿಸಬೇಕಾಗುತ್ತದೆ. ಆದ್ದರಿಂದ ಸಾರ್ವಜನಿಕ ಐಟಿ ರೂಪಾಂತರಗಳನ್ನು ಬೆಂಬಲಿಸುವ ಖಾಸಗಿ ವಲಯದ ಕಂಪನಿಗಳು ಸಾರ್ವಜನಿಕ ವಲಯವು ವಿಭಿನ್ನ ಸನ್ನಿವೇಶದಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ. ಉದಾಹರಣೆಗೆ, ಖಾಸಗಿ ವಲಯದ ಸಂಸ್ಥೆಗಳಿಗಿಂತ ಸಾರ್ವಜನಿಕ ವಲಯದ ಸಂಸ್ಥೆಯಲ್ಲಿ ನಿರ್ದಿಷ್ಟ ಗುರಿಯನ್ನು ಹೊಂದಿಸುವುದು, ಒಮ್ಮತವನ್ನು ನಿರ್ಮಿಸುವುದು
ನಾಯಕತ್ವದ ರಚನೆ, ಸುರಕ್ಷಿತ ನಿಧಿಯನ್ನು ಹೊಂದಿಸುವುದು ಮತ್ತು ಅನುಷ್ಠಾನದ ಸಮಯಾವಧಿಯನ್ನು ಪೂರೈಸುವುದು ಸವಾಲಾಗಿರಬಹುದು. ಕೋವಿಡ್-19 ಸಾಂಕ್ರಾಮಿಕ ನಡುವೆಯೂ ಅವಕಾಶದ ಸಣ್ಣ ಕಿಟಕಿ ತೆರೆದಿದೆ. ಈಗ ಪ್ರತಿಯೊಂದು ಹಳ್ಳಿ ಮತ್ತು ನಗರವು ಸಮಂಜಸವಾಗಿ ಸಂಪರ್ಕ ಹೊಂದಿದೆ. ಕೈಗೆಟುಕುವ ಖಾಸಗಿ ಸೇವಾ ಪೂರೈಕೆದಾರರು ಮತ್ತು ಭಾರತ್ ನೆಟ್ನಂತಹ ಸರ್ಕಾರಿ ಉಪಕ್ರಮಗಳ ಮೂಲಕ ಜನಸಂಖ್ಯೆಯ ಅರ್ಧದಷ್ಟು ಜನರು ಈಗ ಸ್ಮಾರ್ಟ್ ಫೋನ್ಗಳನ್ನು ಹೊಂದಿದ್ದಾರೆ. ಪ್ರವೇಶವು ಇನ್ನು ಮುಂದೆ ಸಮಸ್ಯೆಯಾಗಿಲ್ಲ. ಸಾಮಾನ್ಯ ಸೇವಾ ಕೇಂದ್ರಗಳಂತಹ ಸರ್ಕಾರಿ ಉಪಕ್ರಮಗಳು ಈಗ ದೂರದ ಹಳ್ಳಿಗಳನ್ನು ಸಹ ಒಳಗೊಂಡಿದೆ. ಸಾಂಕ್ರಾಮಿಕ ಸಮಯದಲ್ಲಿ ಖಾಸಗಿ ಆಟಗಾರರು, ವಿಶೇಷವಾಗಿ ಸ್ಟಾರ್ಟ್ಅಪ್ಗಳು, ಆರೋಗ್ಯ ಸೇತು ಅಪ್ಲಿಕೇಶನ್ನಂತಹ ಹೊಳೆಯುವ ಯಶಸ್ಸಿನ ಕಥೆಗಳೊಂದಿಗೆ ಸಾರ್ವಜನಿಕ ಸೇವಾ ವಿತರಣಾ ವೇದಿಕೆಗಳನ್ನು ಕೋಡ್ ಅಭಿವೃದ್ಧಿಪಡಿಸುವಲ್ಲಿ ಅಗಾಧ ಆಸಕ್ತಿಯನ್ನು ತೋರಿಸಿದ್ದಾರೆ. ಒದಗಿಸುವಲ್ಲಿ ಸರ್ಕಾರಿ ವಿತರಣಾ ವ್ಯವಸ್ಥೆಗಳು ಸಾಮಾನ್ಯವಾಗಿ ಸವಾಲುಗಳನ್ನು ಎದುರಿಸುತ್ತವೆ. ಆರ್ಥಿಕ ಮತ್ತು ದಕ್ಷ ನಾಗರಿಕ ಕೇಂದ್ರಿತ ಸೇವೆಗಳು ಮತ್ತು ಸಾಮಾನ್ಯ ವ್ಯಕ್ತಿಗಳ ವಿವಿಧ ಅಗತ್ಯಗಳನ್ನು ಪೂರೈಸಲು ಸಮಸ್ಯೆಗಳು ಮತ್ತು ಕುಂದುಕೊರತೆ ಪರಿಹಾರ ಕಾರ್ಯವಿಧಾನಗಳನ್ನು ಪೂರೈಸಲು ನೆಲದ ಮಟ್ಟದಲ್ಲಿ ಪರಿಹಾರಗಳು, ತಂತ್ರಜ್ಞಾನದ ಒಳಹೊಕ್ಕು ಒಂದೆಡೆ ಮತ್ತು ಅನಕ್ಷರಸ್ಥ ಬಡ ಗ್ರಾಮೀಣ ನಾಗರಿಕರ ಉಪಸ್ಥಿತಿಯು ಈ ಆಡಳಿತದ ವಿತರಣೆಯಲ್ಲಿ ಸಾಮಾನ್ಯವಾಗಿ ವಿಶೇಷ ಸವಾಲುಗಳನ್ನು ಎಸೆಯುತ್ತದೆ. ಡಿಜಿಟಲ್ ವೇದಿಕೆಯ ಮೂಲಕ ಉತ್ತರದಾಯಿತ್ವ, ಪಾರದರ್ಶಕತೆ ಮತ್ತು ನಾವೀನ್ಯತೆಯೊಂದಿಗೆ ಆಡಳಿತವು ಸಾಮಾನ್ಯ ಜನರ ನಿರೀಕ್ಷೆಗಳನ್ನು ಪೂರೈಸುವ ನಿಜವಾದ ಅವಶ್ಯಕತೆಯಾಗಿದೆ. ವ್ಯಾಪಾರ ಪ್ರಕ್ರಿಯೆಗಳನ್ನು ಉತ್ತಮಗೊಳಿಸುವುದು, ವ್ಯವಹಾರದ ಒಳನೋಟವನ್ನು ಬಳಸಿಕೊಳ್ಳುವುದು, ಸಂಗ್ರಹಿಸಿದ ಮಾಹಿತಿ ನಾಗರಿಕರು, ಉದ್ಯೋಗಿಗಳು ಮತ್ತು ಪಾಲುದಾರರ ಸುಧಾರಣೆಗಾಗಿ ಬಳಸುವುದು ಮತ್ತು ಬೆಳೆಯುತ್ತಿರುವ ಸಂಪುಟಗಳು ಮತ್ತು ಮಾಹಿತಿಯ ಸಂಕೀರ್ಣತೆಯ ಅಪಾಯವನ್ನು ನಿರ್ವಹಿಸುವುದು ಪ್ರಮುಖ ಸವಾಲುಗಳಾಗಿವೆ. ಆಡಳಿತಕ್ಕೆ ಈ ರೂಪಾಂತರಕ್ಕೆ ದೊಡ್ಡ ಅಡಚಣೆಗಳಲ್ಲಿ
ಒಂದಾಗಿದೆ. ವಾಸ್ತವವಾಗಿ ಕಾರ್ಯಪಡೆ ಮತ್ತು ಅವರು ಕೆಲಸ ಮಾಡುವ ವಿಧಾನವಾಗಿದೆ. ಸಾಕಷ್ಟು ಮಾನವ ಸಾಮರ್ಥ್ಯವು ಗುರಿಗಳನ್ನು ಸಾಧಿಸುವಲ್ಲಿ ಅಡಚಣೆಯಾಗಬಹುದು. ಒಳನಾಡಿನಲ್ಲಿ ವ್ಯಾಪಕವಾದ ಡಿಜಿಟಲ್ ಸಾಕ್ಷರತೆಯ ಕೊರತೆಯು ಒಂದು ಸವಾಲನ್ನು ಒಡ್ಡುತ್ತದೆ. ಆದ್ದರಿಂದ ಪರಿಹಾರಗಳು ಸರಳವಾಗಿರಬೇಕು ಮತ್ತು ಸ್ಥಳೀಯ ಭಾಷೆಗಳಲ್ಲಿ ಸಾಧ್ಯವಿರುವಲ್ಲೆಲ್ಲ ಇರಬೇಕು. ಇದರಿಂದಾಗಿ ಕೊನೆಯ ಮೈಲಿನಲ್ಲಿರುವ ಭಾರತೀಯರು ಸಹ ಅವುಗಳನ್ನು ಆತ್ಮವಿಶ್ವಾಸದಿಂದ ಬಳಸಬಹುದಾಗಿದೆ. ಮುಕ್ತ ಆರ್ಥಿಕತೆ, ತಂತ್ರಜ್ಞಾನದಲ್ಲಿನ ನಾವೀನ್ಯತೆ ಮುಂತಾದ ವಿವಿಧ ಅಂಶಗಳಿಂದ ಜೀವನ ಶೈಲಿ, ನಡವಳಿಕೆ ಮತ್ತು ಅವಶ್ಯಕತೆಗಳ ವಿಷಯದಲ್ಲಿ ಸಮಾಜದಲ್ಲಿ ಭಾರಿ ಬದಲಾವಣೆ ಕಂಡುಬರುತ್ತದೆ. ಸೇವೆಗಳನ್ನು ತಲುಪಿಸುವಲ್ಲಿ ನಾಗರಿಕರ ನಿರೀಕ್ಷೆಗಳನ್ನು ಪೂರೈಸುವುದು ಪ್ರಮುಖ ಸವಾಲಾಗಿದೆ. ಸರ್ಕಾರ ಈ ಸವಾಲನ್ನು ಎದುರಿಸಲು ನಾವೆಲ್ಲರೂ ನಾವು ಕೆಲಸ ಮಾಡುವ ವಿಧಾನ, ನಾವು ಸಂವಹನ ಮಾಡುವ ವಿಧಾನ ಮತ್ತು ನಾಗರಿಕರಿಗೆ ನಾವು ಸೇವೆಗಳನ್ನು ತಲುಪಿಸುವ ವಿಧಾನವನ್ನು ಪರಿಗಣಿಸಬೇಕಾಗುತ್ತದೆ. ಬಹುಶಃ ಇದಕ್ಕಾಗಿಯೇ ಡಿಜಿಟಲ್ ರೂಪಾಂತರವು ಕಾರ್ಯತಂತ್ರದ ಉಪಕ್ರಮಗಳ ಮೇಲ್ಭಾಗಕ್ಕೆ ಏರಿದೆ. ನಾಗರಿಕ ಟಚ್ ಪಾಯಿಂಟ್ಗಳ ಸಂಕೀರ್ಣ ವೆಬ್ ಮತ್ತು ನಮ್ಮ ಪ್ರತಿಕ್ರಿಯೆಗಳ ನಂತರದ ವೇಗ ಮತ್ತು ನಿಖರತೆಯು ನಮ್ಮ ಸಾಂಪ್ರದಾಯಿಕ ಸಾರ್ವಜನಿಕರಿಗೆ ಆಡಳಿತ ವ್ಯವಸ್ಥೆ ನಿಜವಾದ ಸವಾಲನ್ನು ಒಡ್ಡುತ್ತದೆ. 4.6 ಫ್ಯೂಚರ್ ಗವರ್ನಮೆಂಟಲ್ ಸ್ಟ್ರಾಟಜೀಸ್ ಇನ್ ಡಿಜಿಟಲ್ ಗವರ್ನೆನ್ಸ್. ಡಿಜಿಟಲ್ ಆಡಳಿತದಲ್ಲಿ ಭವಿಷ್ಯದ ಸರ್ಕಾರಿ ಕಾರ್ಯತಂತ್ರಗಳು ದೇಶದಾದ್ಯಂತ ತಾಂತ್ರಿಕ ಮೂಲಸೌಕರ್ಯವನ್ನು ನಿರ್ಮಿಸಲು ಆಡಳಿತದ ಕಾರ್ಯತಂತ್ರಗಳ ಅನುಷ್ಠಾನಕ್ಕಾಗಿ ಭಾರತವು ಪೂರ್ಣ ಪ್ರಮಾಣದ ಐಟಿಸಿ ಚೌಕಟ್ಟಿನ ಕೊರತೆಯನ್ನು ಹೊಂದಿದೆ. ಐಸಿಟಿ ಚೌಕಟ್ಟಿನ ಕೊರತೆಯನ್ನು ಹೊಂದಿದೆ. ಭಾರತದಲ್ಲಿ ಡಿಜಿಟಲ್
ಆಡಳಿತದ ಸಂಪೂರ್ಣ ಅನುಷ್ಠಾನವು ತಾಂತ್ರಿಕ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಮೂಲ ಸೌಕರ್ಯವನ್ನು ನಿರ್ಮಿಸುವುದನ್ನು ಒಳಗೊಂಡಿರುತ್ತದೆ. ಇದು ವೇಗವಾದ ಬ್ರಾಡ್ಬ್ಯಾಂಡ್ ಸಂಪರ್ಕ ಮತ್ತು 4G ಮತ್ತು 5G ಯಂತಹ ವೇಗದ ವೈರ್ಲೆಸ್ ನೆಟ್ವರ್ಕ್ಗಳನ್ನು ಒಳಗೊಂಡಂತೆ ಉತ್ತಮ ಮತ್ತು ವೇಗದ ಸಂಪರ್ಕವನ್ನು ಸಹ ಒಳಗೊಂಡಿರುತ್ತದೆ. ಮೂಲ ಸೌಕರ್ಯವನ್ನು ಸರ್ಕಾರ, ಖಾಸಗಿ ವಲಯ ಅಥವಾ ವ್ಯಕ್ತಿಗಳು ನಿರ್ಮಿಸಬಹುದು. ಮೂಲ ಸೌಕರ್ಯವು ಇಂಟರ್ನೆಟ್ ಕೆಫೆ, ಮಾಹಿತಿ ಮತ್ತು ಸಂವಾದಾತ್ಮಕ ಕಿಯೋಸ್ಕ್ಗಳ ಪ್ರಚಾರವನ್ನು ಸಹ ಒಳಗೊಂಡಿರುತ್ತದೆ. ತಾಂತ್ರಿಕ ಮೂಲಸೌಕರ್ಯಗಳನ್ನು ನಿರ್ಮಿಸುವುದರ ಹೊರತಾಗಿ ಸರ್ಕಾರವು ತನ್ನ ಸಾಂಸ್ಥಿಕ ಸಾಮರ್ಥ್ಯವನ್ನು ನಿರ್ಮಿಸುವ ಅಗತ್ಯವಿದೆ. ಇದು ಸರ್ಕಾರಿ ನೌಕರರ ತರಬೇತಿ, ತಜ್ಞರ ನೇಮಕಾತಿ ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ಬೌದ್ಧಿಕ ಸಂಪನ್ಮೂಲಗಳ ಉತ್ತಮ ಬಳಕೆಗಾಗಿ ಮತ್ತು ಇಲಾಖೆಯನ್ನು ಟೆಕ್ನಾಲಜಿಯೊಂದಿಗೆ ಸಜ್ಜುಗೊಳಿಸಲು ಸರ್ಕಾರವು ಪರಿಣಿತ ಡೇಟಾ ಬೇಸ್ ಅನ್ನು ರಚಿಸಬೇಕಾಗಿದೆ. ಈ ಆಡಳಿತದ ಉತ್ತಮ ಅನುಷ್ಠಾನಕ್ಕಾಗಿ ಕಾನೂನು ಮೂಲಸೌಕರ್ಯವನ್ನು ನಿರ್ಮಿಸಲು ಸರ್ಕಾರವು ಸ್ಥಾಪಿತವಾದ ಮತ್ತು ಉದಯೋನ್ಮುಖ ತಂತ್ರಜ್ಞಾನವನ್ನು ಒಳಗೊಂಡಿರುವ ಮಾಹಿತಿ ತಂತ್ರಜ್ಞಾನ ಮತ್ತು ಸೈಬರ್ ಭದ್ರತೆಯೊಂದಿಗೆ ಸಂಬಂಧಿಸಿದ ಕಾನೂನುಗಳನ್ನು ರೂಪಿಸುವ ಅಗತ್ಯವಿದೆ. ಪ್ರಸ್ತುತ ಭಾರತವು ಐಟಿ ಕಾಯ್ದೆ 2000 ಮತ್ತು ರಾಷ್ಟ್ರೀಯ ಸೈಬರ್ ಭದ್ರತಾ ನೀತಿ 2013 ಮತ್ತು ಭಾರತ ಕಾಮರ್ಸ್ ಶಾಸನವನ್ನು ಮಾತ್ರ ಹೊಂದಿದೆ. ಎಲೆಕ್ಟ್ರಾನಿಕ್ ತಂತ್ರಜ್ಞಾನವನ್ನು ಸೇರಿಸಲು ಭಾರತವು ಅನೇಕ ಕಾನೂನುಗಳನ್ನು ಮಾರ್ಪಡಿಸಿದೆ. ಆದಾಗ್ಯೂ ಅವು ಈ ಆಡಳಿತವನ್ನು ಸಂಪೂರ್ಣವಾಗಿ ಒಳಗೊಳ್ಳಲು ಸಾಕಾಗುವುದಿಲ್ಲ. ಎಲ್ಲ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಲಭ್ಯವಾಗುವಂತೆ ಮಾಡಲು ವೆಬ್ ಸೈಟ್ಗಳು, ಬ್ಲಾಗ್ಗಳು ಇತ್ಯಾದಿಗಳಂತಹ ಲಭ್ಯವಿರುವ ಎಲ್ಲ ವಿಧಾನಗಳನ್ನು ಸರ್ಕಾರವು ಬಳಸಿಕೊಳ್ಳಬೇಕಾಗಿದೆ. ಮಾಹಿತಿಯ
ಕೇಂದ್ರೀಕೃತ ಸಂಗ್ರಹಣೆ, ವಿಷಯದ ಸ್ಥಳೀಕರಣ, ಮತ್ತು ಅದರ ನಿರ್ವಹಣೆಯ ಮೂಲಕ ಇದನ್ನು ಸುಗಮಗೊಳಿಸಬಹುದು. ಸರ್ಕಾರದ ಮಾಹಿತಿಯು ಸಾರ್ವಜನಿಕ ಮಾಹಿತಿಯಾಗಿದೆ ಮತ್ತು ಆದ್ದರಿಂದ ನಾಗರಿಕರು ಅದರ ಸಂಪೂರ್ಣ ಪ್ರವೇಶವನ್ನು ಹೊಂದಿರಬೇಕು. ಭಾರತದಲ್ಲಿ ಸಾಕ್ಷರತೆಯ ಪ್ರಮಾಣ ಮತ್ತು ಕಂಪ್ಯೂಟರ್ ಸಾಕ್ಷರತೆಯ ಪ್ರಮಾಣವು ಆತಂಕಕಾರಿಯಾಗಿದೆ. ಇಡೀ ಜಗತ್ತು ಡಿಜಿಟಲ್ ಆಡಳಿತದತ್ತ ಸಾಗುತ್ತಿದೆ. ಆದರೆ ಈ ಅನಕ್ಷರತೆಯಿಂದಾಗಿ ಭಾರತವು ಈ ಕ್ಷೇತ್ರದಲ್ಲಿ ಇನ್ನು ಕೊರತೆ ಇದೆ. ಜನರು ಶಿಕ್ಷಣ ಪಡೆಯುವುದು ಮಾತ್ರವಲ್ಲದೆ ಆಡಳಿತ ಫಲಿತಾಂಶಗಳನ್ನು ಪಡೆಯಲು ಈ ಸಾಕ್ಷರರನ್ನಾಗಿಸಬೇಕು. ಡಿಜಿಟಲ್ ರೂಪಾಂತರದ ಪ್ರಯೋಜನಗಳ ಬಗ್ಗೆ ಜನರ ಜಾಗೃತಿಯನ್ನು ಹೆಚ್ಚಿಸಲು ಸರ್ಕಾರವು ಪ್ರಚಾರ ಮಾಡಬೇಕಾಗಿದೆ. ಸರ್ಕಾರವು ಆನ್ಲೈನ್ಗೆ ಹೋಗಲು ಎಲ್ಲ ಕಾರ್ಯವಿಧಾನಗಳನ್ನು ಪ್ರೋತ್ಸಾಹಿಸಬೇಕು. ಇದು ಸಾರ್ವಜನಿಕ ಮತ್ತು ಸರ್ಕಾರಿ ಅಧಿಕಾರಿಗಳ ಸಮಯ ಮತ್ತು ಶ್ರಮವನ್ನು ಉಳಿಸುತ್ತದೆ. ರಾಜಕೀಯ ನಾಯಕರು ಮತ್ತು ಪ್ರತಿನಿಧಿಗಳು ಕೂಡ ಮಾಡಬಹುದು. ಈ ಆಡಳಿತ ಪೋರ್ಟಲ್ಗಳನ್ನು ಬಳಸಲು ಜನರನ್ನು ಪ್ರೇರೇಪಿಸುತ್ತದೆ. ಸಾರ್ವಜನಿಕ ವಲಯದಲ್ಲಿ ಡಿಜಿಟಲ್ ರೂಪಾಂತರವು ವಿಶೇಷವಾಗಿ ಸವಾಲಿನದ್ದಾಗಿದ್ದರೂ ಹಲವಾರು ಯಶಸ್ವಿ ಸರ್ಕಾರಿ ಉಪಕ್ರಮಗಳು ಖಾಸಗಿ ವಲಯಗಳ ಉತ್ತಮ ಅಭ್ಯಾಸಗಳನ್ನು ಸಾರ್ವಜನಿಕ ಸನ್ನಿವೇಶಕ್ಕೆ ಭಾಷಾಂತರಿಸುವ ಮೂಲಕ ವಿಶಾಲವಾದ ಮತ್ತು ಆಳವಾದ ಸಾರ್ವಜನಿಕ ವಲಯದ ಡಿಜಿಟಲೀಕರಣವನ್ನು ಸಾಧಿಸಲು ಸಾಧ್ಯವಿದೆ ಎಂದು ತೋರಿಸುತ್ತದೆ. ಸವಾಲುಗಳಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. 2020 ವಿಶ್ವಸಂಸ್ಥೆಯ ಈ ಸರ್ಕಾರದ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತವು 100ನೇ ಸ್ಥಾನದಲ್ಲಿದೆ ಮತ್ತು ಪ್ರಕ್ರಿಯೆ, ಮರು ಇಂಜಿನಿಯರಿಂಗ್, ಡಾಟಾ ಗೌಪ್ಯತೆ ಮತ್ತು ಸೇವೆಗಳನ್ನು ಹೆಚ್ಚು ನಾಗರಿಕ ಸ್ನೇಹಿ ಮಾಡುವ ನಿಯತಾಂಶಗಳ ಮೇಲೆ ಇನ್ನೂ ಹೆಚ್ಚಿನದನ್ನು ಮಾಡಬೇಕಾಗಿದೆ. ಡಿಜಿಟಲ್ ಫೈಲ್ಗಳು ಮತ್ತು ಪ್ಲಾಟ್ಫಾರ್ಮ್ಗಳ ಪರಿಚಯವಿಲ್ಲದ ಕಾರಣ ಹೊಸ ಪ್ಲಾಟ್ಫಾರ್ಮ್ಗಳು ಅಳವಡಿಸಿಕೊಳ್ಳುವಲ್ಲಿ ಅಧಿಕಾರಿಗಳ ಕಡೆಯಿಂದ
ಹಿಂಜರಿಕೆ ಇದೆ. ಕೆಲವೊಮ್ಮೆ ಅಧಿಕಾರಿಗಳು ಸ್ಥಾಪಿತ ವ್ಯವಸ್ಥೆಯ ಮೇಲೆ ಕತ್ತು ಹಿಸುಕಿ ಕಳೆದುಕೊಳ್ಳುವ ಭಯ ಇದು ತಡೆಗೋಡೆಯಾಗಿಯೂ ಕಾರ್ಯನಿರ್ವಹಿಸುತ್ತಿದೆ. ಸಮ್ಮರಿ ಅಂದರೆ ಸಾರಾಂಶ. ಭಾರತದಲ್ಲಿ ಆಡಳಿತ ಸವಾಲುಗಳು ಮತ್ತು ಅವಕಾಶಗಳು, ಅಸ್ತಿತ್ವದಲ್ಲಿರುವ ಪ್ರಕ್ರಿಯೆಗಳು ಮತ್ತು ರಚನೆಗಳನ್ನು ಬೇಡಿಕೆ ಚಾಲಿತ ವ್ಯವಸ್ಥೆಗೆ ವಹಿಸಿಕೊಡುವುದು. ಡಿಜಿಟಲ್ ಸರ್ಕಾರಕ್ಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯ ನಾಗರಿಕರ ಪ್ರವೇಶವನ್ನು ಸುಧಾರಿಸುವುದು ಸರ್ಕಾರದ ಪಾತ್ರವಾಗಿದೆ. ಆದಾಗ್ಯೂ ಆನ್ಲೈನ್ ಸೇವೆಗಳ ಲಭ್ಯತೆಯ ಬಗ್ಗೆ ಸಾಕಷ್ಟು ಅರಿವು ಇಲ್ಲ ಮತ್ತು ಕೆಲವು ಪ್ರದೇಶಗಳು ಮತ್ತು ಇಲಾಖೆಗಳಲ್ಲಿ ಸಾಕಷ್ಟು ಸಂಪರ್ಕವು ಅಸಮರ್ಪಕ ವೇಗ, ಲಭ್ಯತೆ ಮತ್ತು ಕೆಲವು ಸೇವೆಗಳ ಗುಣಮಟ್ಟವನ್ನು ಉಂಟು ಮಾಡುತ್ತದೆ. ಇದು ಅಂತಿಮವಾಗಿ ಈ ಸರ್ಕಾರದ ಅಳವಡಿಕೆಯ ಮಟ್ಟವನ್ನು ನಿರ್ಧರಿಸುತ್ತದೆ. ಕ್ಲೌಡ್ ಸೇವೆಗಳು, ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ತಂತ್ರಜ್ಞಾನದ ಪ್ರಗತಿಯನ್ನು ಇಲಾಖೆಗಳು ಗ್ರಾಹಕ ಸೇವಾ ಕೇಂದ್ರಗಳ ಮೂಲಕ ನಾಗರಿಕರಿಗೆ ತಲುಪಲು, ಅವರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಅವಕಾಶಗಳಾಗಿ ಪರಿಗಣಿಸಬಹುದು. ಸರ್ಕಾರವು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಂತಹ ಹೊಸ ನಿಧಿಯ ಮಾದರಿಗಳ ಮೂಲಕ ಹೊಸ ಸೇವೆಗಳನ್ನು ಉತ್ಪಾದಿಸಲು ಇಲಾಖೆಗಳನ್ನು ಪ್ರೋತ್ಸಾಹಿಸಬೇಕು ಮತ್ತು ಐಸಿಟಿ, ವೆಬ್ ಮತ್ತು ಮೊಬೈಲ್ಗಳ ಮೂಲಕ ರೂಪಾಂತರ ಮತ್ತು ಮರು ಇಂಜಿನಿಯರಿಂಗ್ ಮೂಲಕ ಸೇವಾ ವಿತರಣಾ ಪ್ರಕ್ರಿಯೆಯಲ್ಲಿ ಉತ್ತಮ ಅಧಿಕವನ್ನು ಉತ್ಪಾದಿಸಬೇಕು. ಬಳಕೆದಾರರ ಅಗತ್ಯತೆಗಳು ಮತ್ತು ಅನುಭವದ ಮೇಲೆ ಕೇಂದ್ರೀಕರಿಸುವ ಸರ್ಕಾರಿ ಇಲಾಖೆಯು ಸೇವೆಗಳನ್ನು ಒದಗಿಸುತ್ತದೆ ಮತ್ತು ನಾಗರಿಕರೊಂದಿಗೆ ಸಂವಹನವನ್ನು ಸುಧಾರಿಸುತ್ತದೆ. ಪ್ರಮುಖ ಪ್ರವೃತ್ತಿಗಳು ಹೊರಹೊಮ್ಮುತ್ತಿವೆ ಮತ್ತು ಸರ್ಕಾರ ಮತ್ತು ನಾಗರಿಕರಿಗೆ ಸಮಯ ದಕ್ಷತೆಯನ್ನು ಸುಧಾರಿಸುವ ಬೇಡಿಕೆ ಚಾಲಿತ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಸರ್ಕಾರಕ್ಕೆ ಸಹಾಯ ಮಾಡುತ್ತದೆ. ಮೊದಲನೆಯದು, ಸೇವೆಗಳನ್ನು ನಾಗರಿಕರು ಅನುಭವಿಸಿದಂತೆ ಸಂಯೋಜಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು. ಸೇವೆಗಳನ್ನು ಏಕೀಕರಿಸುವುದರ ಮೇಲೆ ಕೇಂದ್ರೀಕರಿಸುವುದು ಮತ್ತು ನಾಗರಿಕರಿಗೆ ಅಂತಿಮ ಸೇವೆಗಳನ್ನು ಒದಗಿಸುವುದು ಮಾತ್ರವಲ್ಲ, ಗುಪ್ತಚರ ಮತ್ತು ದೊಡ್ಡ ಡೇಟಾವನ್ನು ಬಳಸುವುದು. ಇದರಿಂದ ಸರ್ಕಾರವು ಉತ್ತಮವಾಗಿರುತ್ತವೆ. ಸೇವೆಗಳ ವಿತರಣೆ ಮತ್ತು ಬೇಡಿಕೆಯ ಮಾದರಿಗಳನ್ನು ಅರ್ಥ ಮಾಡಿಕೊಂಡು ಮತ್ತು ಪ್ರತಿಕ್ರಿಯೆ ಸ್ಥಳ ಅನುಭವಗಳು, ಕಾರ್ಯಕ್ಷಮತೆ ಇತ್ಯಾದಿಗಳಿಂದ ಮತ್ತು ಪರಿಣಾಮಕಾರಿ ಸೇವೆ ವಿತರಣೆಗಾಗಿ ವಿನ್ಯಾಸ ಪ್ರಕ್ರಿಯೆಯನ್ನು ಅನ್ವಯಿಸುವುದು ನಮಗೆ ಬೇಕಾಗಿರುತ್ತದೆ. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಸ್ತಿತ್ವದಲ್ಲಿರುವ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲು ಡಿಜಿಟಲ್ ರೂಪಾಂತರವು ಒಂದು ಮಾರ್ಗವಾಗಿದೆ. WEF ಗ್ಲೋಬಲ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ವರದಿಯ ಪ್ರಕಾರ ಭಾರತವು 134 ದೇಶಗಳಲ್ಲಿ 5.38 ಅಂಕಗಳೊಂದಿಗೆ ಐಸಿಟಿ ಮತ್ತು ಐಸಿಟಿಯ ಒಟ್ಟಾರೆ ಆದ್ಯತೆಗಳಲ್ಲಿ 24ನೇ ಸ್ಥಾನದಲ್ಲಿದೆ. ಆದ್ದರಿಂದ ಭಾರತದಲ್ಲಿ ಈ ಆಡಳಿತದ ಬೆಳವಣಿಗೆಯನ್ನು ಪ್ರತಿನಿಧಿಸುವ ತಮ್ಮ ನಾಗರಿಕರಿಗೆ ಘಾತೀಯ ಪ್ರಯೋಜನಗಳನ್ನು ಒದಗಿಸಲು ಮತ್ತು ಸರ್ಕಾರಿ ಹೂಡಿಕೆಯ ಮೇಲಿನ ಲಾಭವನ್ನು ಹೆಚ್ಚಿಸಲು ಡಿಜಿಟಲ್ ರೂಪಾಂತರಕ್ಕೆ
ಪ್ರಚಂಡ ಸಾಮರ್ಥ್ಯವಿದೆ. ಇದರೊಂದಿಗೆ ನಾವು BPAC 114 ಸಮಕಾಲೀನ ಸಮಸ್ಯೆಗಳು ಮತ್ತು ಭಾರತೀಯ ಆಡಳಿತ ಬ್ಲಾಕ್ 1 ಆಡಳಿತ ಸಮಸ್ಯೆಗಳು ಘಟಕ 4 ಡಿಜಿಟಲ್ ಆಡಳಿತದ ಸವಾಲುಗಳು ಪಾಠವನ್ನು ಮುಗಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.